ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಟೈಟಲ್ ಮತ್ತು ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ ಅಂದರೆ ಏನು ಮಾಡೋಕ್ಕೆ ಹೊರಟಿದ್ದೀನಿ ನಾನು ಅಂತಬಿಟ್ಟು. ಮೊದಲನೇದಾಗಿ ಏನಪ್ಪ ಅಂತಂದರೆ ಫಸ್ಟ್ ಹೋಗಿ ಏರ್ ಇಡ್ಸ್ಕೊಂಬರೋಣ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ. ಅಂದರೆ ಇವಾಗ ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ ಒಂದ್ಸಲ ಅಂತಂದರೆ ಏನಿಲ್ಲ ಅಂತಂದ್ರೆ ಒಂದು 2-3 ಪಂಚರ್ ಆಗುತ್ತೆ ಅಂತಂದರೆ ಒಂದು ಸಲ ಏನಾದ್ರು ಪಂಚರ್ ಹಾಕ್ಸಿದ್ರೆ ನಾನು ಒಂದು 4-5 ಈ ಥರ ಎಲ್ಲ ಹಾಕ್ಸಿದರೆ ಬ್ರೋ ಟೈರ್ ಚೇಂಜ್ ಮಾಡಿಬಿಟ್ರೆ ಏನಾದ್ರು ಸರಿ ಹೋಗುತ್ತಾ ಅಂತ ಕೇಳಿದ್ಕೋರು. ಈ ಪಿನ್ ಚುಚ್ಕೊಂಡಿರ್ತಲ್ಲ ಆ ಪಿನ್ ತೋರಿಸ್ಬಿಟ್ಟು ಹೊಸ ಟೈರ್ ಆದರೂ ಅಷ್ಟೇ, ನೀವು ಹೊಸ ಟೈರ್ ಹಾಕ್ಸಿದ್ರು ಅಷ್ಟೇ ಈ ಪಿನ್ ಚುಚ್ಕೊಂಡ್ರೆ ನಿಮಗೆ ಪಂಚರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಂಚರ್ ಶಾಪಲ್ಲಿ ಹೇಳ್ತಾಯಿದ್ರು. ಬಟ್ ಏನಂತ ಅಂದರೆ ಪ್ರತಿ ಸಲನೂ ಕೂಡ ಪಂಚರ್ ಆಗ್ತಾನೆ ಇರುತ್ತೆ. ಅಂತಂದರೆ ಒಂದು ಸಲ ಬೆಂಗಳೂರಿಗೆ ಹೋಗಿ ಬಂದರೆ ಪಂಚರ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇವಾಗ ಫ್ಲಿಪ್ಕಾರ್ಟಿಂದ ಒಂದು ಐಟಮ್ ಕೂಡ ತರಿಸಿನಿ. ಅಂತಂದರೆ ನಾವೇ ಸೆಲ್ಫಾಗಿ ಪಂಚರ್ ಹಾಕೋಣ ರೀತಿಯಲ್ಲಿ ಒಂದು ಕಿಟ್ ತೊಗೊಂಬನ್ನಿ. ಅದನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನಪ್ಪ ಅಂತಂದರೆ ಹೋಗಿ ಏರ್ ಇಡ್ಸ್ಕೊಂಬರ್ಬೇಕು. ಬನ್ನಿ ಫಸ್ಟಾಗಿ ಏರ್ ಇಡ್ಸ್ಕೊಂಬಂದ್ಬೋಣ. ಬ್ರೋ ಏರ್ ಇಡಿ ಬ್ರೋ. ಹೇಳ್ತೀರಾ ಫಸ್ಟ್ ಮುಂದೆ ಬನ್ನಿ. ಗೈಸ್ ನೋಡಿ, ಇವಾಗ ಏರ್ ಕೂಡ ಇಡ್ಸ್ಕೊಂಬಂದಿದ್ದಾಯಿತು. ಅಂತಂದರೆ ಹಿಂದೆಗಡೆ ಕಮ್ಮಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿರೋ. ಅಂತಂದರೆ 14 ಇದೆ ಅಷ್ಟೇ. ಅಂದರೆ ನಾನು ಏರ್ ಇಡ್ಸಿರೋದು 2 ದಿವಸ ಬಿಟ್ಟು ಹಿಂದೆ ಇಡ್ಸಿದ್ದೆ. 2 ದಿವಸ ಬಿಟ್ಟು ಹಿಂದೆ ಇಡಿಸಿದಂಗೆ ಆಲ್ರೆಡಿ ಇಳ್ದೋಗಿದೆ. ಅಂತಂದರೆ ಪ್ರತಿ ಸಲನೂ ಕೂಡ ಅಷ್ಟೇ ಟ್ಯೂಬ್ಲೆಸ್ ಅಲ್ವಾ, ಅದರಿಂದಾಗಿ ನಾನು ಏರ್ ಇಡ್ಸ್ಕೊಂಡೇ ಓಡಾಡ್ತೀನಿ. ಪಂಚರ್ ಆಗ್ತಾನೆ ಇರುತ್ತಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದೇ ಬಿಟ್ಬಿಟ್ಟಿನಿ. ಆ ರೀತಿಯಲ್ಲಿ ಏರ್ ಹೊಡ್ಸ್ಕೊಂಡು ಹೋಗೋದು ಆ ರೀತಿಯಲ್ಲಿ ಆಗ್ತಾಯಿದೆ. ಬಟ್ ನಾವೇನಾದ್ರು ಡಬಲ್ ಹೋಗ್ತಾಯಿದ್ದೀವಿ ಅಂತಂದರೆ ಏರ್ ಇರಲ್ಲ, ಪಿಕಪ್ಪೇ ತಗೊಳಲ್ಲ ಗಾಡಿ, ಆ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ. ಅದಕ್ಕೋಸ್ಕರ ಒಂದು ಪಂಚರ್ ಕಿಟ್ ನಾವೇ ಮನೇಲಿ ಮಡಿಕೊಂಡಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ತರಿಸಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಒಂದು ಪಂಚರ್ ಹಾಕ್ಸ್ಬೇಕು ಅಂತಂದರೆ ನನಗೆ ಏನಿಲ್ಲ ಅಂತಂದರೂ ಒಂದೊಂದು ಹತ್ರ ಒಂದೊಂದು ಥರದ್ದು ಅಂತಾರೆ. ಒಂದು ಹತ್ರ 60 ರೂಪಾಯಿ, ಒಂದು ಹತ್ರ 70 ರೂಪಾಯಿ, ಈ ರೀತಿ ಎಲ್ಲ ತೊಗೊಳ್ತಾರೆ. ಅದಕ್ಕೋಸ್ಕರ ಇವಾಗ ತರಿಸಿದ್ದೀನಿ. ನೋಡೋಣ ಬನ್ನಿ ಏನೇನು ಕೊಟ್ಟಿದ್ದಾರೆ ಮೊದಲು ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡೋಣ. ಆಮೇಲೆ ಎತ್ತಾಕ್ತೀನಿ ಅದನ್ನು. ಫಸ್ಟು ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಅಂತ ನೋಡೋಣ. ಅಂದರೆ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಒಂದು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಜಿಪ್ ರೀತಿಯಲ್ಲಿ. ಸೊ ಜಿಪ್ ಕೂಡ ಓಪನ್ ಮಾಡಿಕೊಂಡೆ. ಗೈಸ್ ಇದೇನು ಈ ಥರ ಇದೆ ಅಂತಂದರೆ ಇದಕ್ಕೆ ಹಾಕೋದು ಅಂತ ಅನಿಸುತ್ತೆ. ಆಮೇಲೆ ಇದೆ ಪಂಚರ್ ಹಾಕೋದು. ಒಂದು ಇದ್ರೊಳಗಡೆ ಹಾಕಿ ಅದನ್ನು ಹಿಂಗೆ ತೆಗಿತಾರಲ್ಲ ಅದು ತೆಗೆದುಬಿಡೋಣ ಫುಲ್ಲು. ಆಮೇಲೆ ಇನ್ನೂ ಏನು ಕೊಟ್ಟಿದ್ದಾರೆ, ಇದೊಂದಾಯಿತು, 2 ಆಯಿತು. ಗೈಸ್ ಇದೇನು ಶಾರ್ಪೇ ಇಲ್ಲ, ಇಷ್ಟೇ ಶಾರ್ಪ್ ಬರೋದು ಇದು. ಅಂತಂದರೆ ಪಂಚರ್ ಶಾಪ್ ಹತ್ರ ಇರುತ್ತಲ್ಲ, ಅವ್ರ ಹತ್ರ ತುಂಬ ಶಾರ್ಪ್ ಇರುತ್ತೆ. ಸ್ವಲ್ಪ ದಪ್ಪ ಬೇರೆ ಇದೆ ಅನಿಸುತ್ತಲ್ಲ, ಇದು ಸ್ವಲ್ಪ ದಪ್ಪ ಇದೆ. ಇದಾಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಗೈಸ್, ಕಟರ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟಿಗೆ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಪಂಚರ್ ಶಾಪಲ್ಲೆಲ್ಲ ಕಟ್ ಮಾಡೋದೆಲ್ಲ ಹಂಗೆ ಬಿಡ್ತಾರೆ, ಹಂಗೆ ಕಟ್ ಆಗುತ್ತೆ ಬಿಡ್ರಿ ಅಂತ ಹೇಳ್ಬಿಟ್ಟು ನೋಡಿ ಇವರು ಕಟ್ ಮಾಡೋಕ್ಕೆ ಕಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೂ ಹೆಂಗೆ ಕೊಟ್ಟಿದ್ದಾರೆ ಗೈಸ್, ಇದು ನೋಡಿ, ಇದು ಮಳೆ ತೆಗಿಯೋಕೆ ಕೊಟ್ಟಿದ್ದಾರೆ. ಮಳೆ ತೆಗಿಯೋಕ್ಕಿರುತ್ತಲ್ಲ ಅದನ್ನು ಕೂಡ ಕೊಟ್ಟಿದ್ದಾರೆ. ಅಂತಂದರೆ 213 ರೂಪಾಯಿ ಆಯಿತು, ವರ್ತ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನು 4 ಪಂಚರ್ ಹಾಕ್ಸಿದ್ರೆ 4 ಪಂಚರಿಗೇ ಅಷ್ಟಾಗೋಗುತ್ತೆ. ಜೊತೆಯಲ್ಲಿ ಎಷ್ಟು 1 2 3 4 5 6 7 8 9 10 ಕೊಟ್ಟಿದ್ದಾರೆ. ಇನ್ನೊಂದೇನು ಅಂತಂದರೆ ಇದು ಬೇಕು ಅಂತಂದರೆ ನಾವು ಇನ್ನೂ ತೊಗೊಬೋದು. ಅಂತಂದರೆ ಇದು ಸ್ವಲ್ಪ ಕಮ್ಮಿ ರೇಟೇ ಇದೆ. ಬಟ್ ಪಂಚರ್ ಶಾಪಲ್ಲಿ ಏನಕ್ಕೆ ಅಷ್ಟೊಂದು ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಒಂದು ಪಂಚರ್ ಹಾಕಬೇಕು ಅಂತಂದರೆ ಅಷ್ಟು ತೊಗೊಳ್ತಾರೆ. ಇದೇನು ಗೈಸ್, ಇದು ರಬ್ಬರು ತಮ್ಗೆ ಹಾಕೋಣದ. ಮೇ ಬಿ ತಮ್ಗೆ ಏಟ್ ಆಗಬಾರ್ದು ಅಂತ ಹೇಳಿ ಹಾಕೋದು ಅಂತ ಅನಿಸುತ್ತೆ. ಗ್ರಿಪ್ಗೆ 2 ತಮ್ಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಸಲ ಕೊಟ್ಟವ್ರೆ, ಯೂಸ್ ಮಾಡ್ಕೊಂಡು ನೋಡೋಣ. ಮೇ ಬಿ ಇರಬೇಕು, ತಮ್ಮಿಗೇನೆ ಇರಬೇಕು. ಆಮೇಲೆ ಗೈಸ್ ನೋಡಿ, ಇದು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಇದು ಅಂತ ಅಂದರೆ ಏನಾದ್ರು ವೀಲ್ ಕ್ಯಾಪ್ ಇದು ನೆಕ್ ಹತ್ರ ಏನಾದ್ರು ಹೋಗಿದ್ರೆ ಹಾಕೋಕ್ಕೋಸ್ಕರ. ಬನ್ನಿ ಫಸ್ಟು ಪಂಚರ್ ಹಾಕ್ಬೋಣ. ಇವೆಲ್ಲ ಬೇಕೀಗ ಸದ್ಯಕ್ಕೆ, ಎಲ್ಲ ಇಲ್ಲೇ ಹಾಕಿ ಇಟ್ಕೊಂಡ್ರೆ.
ಫಸ್ಟು ಪಂಚರ್ ಕಂಡು ಹಿಡಿಯೋಕ್ಕೆ ಏನು ಬೇಕು ಅಂತ ಅಂದೆ ನೀರು ತುಂಬ್ಕೊಂಡು ಶಾಂಪು ಹಾಕೋಣ ಇದಕ್ಕೆ. ಗೈಸ್ ನೋಡಿ ಇವಾಗ ಶಾಂಪೂನು ಕೂಡ ಹಾಕೊಂಡೆ ನಾನು. ಇದಕ್ಕೆ ಇವಾಗ ನೀರು ಹಿಡಿಬೇಕು, ನೀರು ಹಿಡಿಯೋಣ. ಸಾಕಾಗುತ್ತೆ ಇಷ್ಟೊಂದು ಅನಿಸುತ್ತೆ, ಏನಕ್ಕಂತ 2 ಲೀಟ್ರ್ ವಾಟರ್ ಬಾಟ್ಲಿದು, ಅದಕ್ಕೋಸ್ಕರ ಫಸ್ಟು ಶಾಂಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಪಿನ್ ಕೂಡ ತೊಗೊಂಬಂದಿನಿ. ಪಿನ್ನಲ್ಲಿ ಇವಾಗ ತೂತ ಇಡ್ತೀನಿ ಇಲ್ಲಿ ಮುಂದೆಗಡೆ. ನೋಡಿ ಇವಾಗ ತೂತನೂ ಕೂಡ ಇಟ್ಟೆ, ನೀರು ಬರ್ತಾ ನೋಡೋಣ. ಹಾಂ ಗೈಸ್ ಬರುತ್ತೆ. ಈಗ ಪಂಚರ್ ಎಲ್ಲಾಗಿದೆ ಅಂತ ಹೇಳ್ಬಿಟ್ಟು ಕಂಡು ಹಿಡ್ಬಿಟ್ಟು ಪಂಚರ್ ಹಾಕೋಣ. ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು, ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸು ನೋಡೋಣ. ಅಂದರೆ ಬರೀ ಪಂಚರ್ ಅಂಗಡಿಲಿ ಹಾಕ್ಸಿರೋದಾಗಿರುತ್ತೆ. ಈ ಥರ ಎಲ್ಲೇ ಸೆಲ್ಫಾಗಿ ನಾವೇ ಹಾಕ್ಸೋಣ ಅಂತ. ಅಂದರೆ ಮುಂದೆಗಡೆ ಏನು ಪಂಚರ್ ಆಗಿಲ್ಲ ಅಂತ ಅನಿಸುತ್ತೆ. ನೋಡಿ ಏರು ಅದರಲ್ಲಿ ಕಮ್ಮಿ ಆಗಿರಲಿಲ್ಲ, 1-2-3 ಕಮ್ಮಿ ಆಗಿತ್ತು ಅಷ್ಟೇ. ಚೆಕ್ ಮಾಡೋಣ ಅದನ್ನು ಕೂಡ. ನ್ಯೂಟ್ರಲ್ ಕೂಡ ಮಾಡಿದ್ದೀನಿ. ಇವಾಗ ಬನ್ನಿ ಇವಾಗ ಪಂಚರ್ ಕಂಡು ಹಿಡಿಯೋಣ. ಏರು ಹೊಡ್ಸ್ಕೊಂಬಂದಿದ್ದೀನಿ, ಅದಕ್ಕೆ ಈಸಿಯಾಗಿ ಗೊತ್ತಾಗಲಿ ಅಂತ. ಗೈಸ್ ಇಲ್ಲಿ ಹೋಗ್ತಾಯಿದೆ ನೋಡಿ, ಒಂದು ಹತ್ರ ಇಲ್ಲ ಆಗಿದೆ ಆಲ್ರೆಡಿ. ಪಿನ್ ಪಂಚರ್ ಆಗಿರೋದು ಅಷ್ಟೇ. ನಾವು ಬೆಂಗಳೂರಿಗೆ ಹೋಗಿ ಬಂದ್ವಿ ಅಂತ ಅಂದರೆ ಇದೇ ಸಮಸ್ಯೆ ನೋಡಿ, ಪಂಚರ್ ಹಾಕ್ಕೊಂಡಿರ್ತೀವಿ ನೋಡಿ. ಇಲ್ಲಾಗಿದೆ, ಇಲ್ಲಿ ಹೋಗ್ತಾಯಿದೆ ಯಾರು. ಒಂದಾಗಿದೆ, ನೋಡೋಣ ತಡೀರಿ ಇನ್ನು. ಗೈಸ್ ಇಲ್ಲಿ ನೋಡಿ, ಪಂಚರ್ ಹಾಕಿರೋದೇ ಹೋಗ್ತಾಯಿದೆ. ಇಲ್ಲಿ ನೋಡಿ, ಪಂಚರ್ ಹಾಕಿರೋದೇ ಕಿತ್ಕೊಂಡು ಹೋಗ್ತಾಯಿದೆ ಇಲ್ಲಿ. ಇದನ್ನು ಕೂಡ ತೆಗಿಬೇಕು ಅಂತ ಅನಿಸುತ್ತೆ ನೋಡಿ. 2 3 ಗೈಸ್ ಇಲ್ಲಿ ನೋಡಿ, ಇದು ಅಷ್ಟೇ, ಇಲ್ಲೂ ಒಂದು ಹೋಗ್ತಾಯಿದೆ. 3 ಗೈಸ್ ಸದ್ಯಕ್ಕೆ 3 ಸಿಕ್ಕಿದೆ ನನಗೆ. ಇಲ್ಲೊಂದಾಗೈತಾ? ಅಂದರೆ ಪಂಚರ್ ಹಾಕ್ಸಿ ಏನಿಲ್ಲ ಗೈಸ್. ಒಂದು ಸಲ ಬೆಂಗಳೂರಿಗೆ ಹೋಗಿ ಬಂತು ಅಂತಂದರೆ ಪಂಚರ್ ಆಗೇ ಆಗುತ್ತೆ ನೋಡಿ. ಇವಾಗ 3 ಪಂಚರ್ ಆಗಿದೆ ಈಗ ಆಲ್ರೆಡಿ. ಅಂದರೆ ಅದು ದಪ್ಪ ಆಗಲ್ಲ, ಈ ಥರ ಪಿನ್ ಪಂಚರೇ ಆಗ್ತವೆ. ಅದರಿಂದಾಗಿ ಸ್ವಲ್ಪ ಏರನ್ನ ಇರುತ್ತೆ. ಈ ಥರ ದೊಡ್ಡ ಪಂಚರ್ ಅದೇ ಇರೋದೇ ಇಲ್ಲ ಅಂತ. ಅಂದರೆ ನೋಡಬೇಕು, ಇದೊಂದು ಸಲ ನಾನೇ ಪಂಚರ್ ಹಾಕೊಂಡು ನೋಡ್ತೀನಿ. ಆಮೇಲೆ ನೆಕ್ಸ್ಟಿಂದ ಆ ಟೈರ್ ಅಂತೂ ಚೇಂಜ್ ಮಾಡಿಸ್ತೀನಿ. ಟೈರ್ ಚೇಂಜ್ ಮಾಡಿದ್ಮೇಲೆ ಕೂಡ ಇದೇ ಸಮಸ್ಯೆ ಬರುತ್ತಾ ಅಂತ ನೋಡಬೇಕು. ಹೋಗೈತೆ ನೋಡೋಣ. ಇಲ್ಲ ಗೈಸ್, ಟೋಟಲಾಗಿ 3 ಪಂಚರ್ ಆಗಿರೋದು. ಈಗ 3 ಕೂಡ ಹಾಕ್ಬೇಕು ಇವಾಗ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾಯಿದೆ. ಪಂಚರ್ ಹಾಕಿರೋದೇ ಕರೆಕ್ಟಾಗಿ ಹಾಕಿರೋದು ನೋಡಿ. ಇದು ಅಷ್ಟೇ, ಪಂಚರ್ ಆಗಿರೋದೇ ಹೋಗ್ತಾಯಿದೆ. ಟೋಟಲಾಗಿ 4 ಆಯಿತು. ಇದು ಅವಾಗಲೇ ಸಿಕ್ಕಿರಲಿಲ್ಲ ನನಗೆ, ಈಗ ಸಿಕ್ಕಿದೆ ನೋಡಿ. ಇದೇ ಜಾಸ್ತಿ ಹೋಗ್ತಾ ಇರೋದು. ಒಂದೊಂದೇ ಆಗ್ತಾ ಹೋಗೋಣ ಬನ್ನಿ ಇವಾಗ. ನೋಡಿ ಸದ್ಯಕ್ಕೆ ಇವಾಗ ಇದನ್ನು ಫಸ್ಟು ಹೋಲ್ ಮಾಡ್ಕೊಬೇಕು ಅಂತ ಅನಿಸುತ್ತೆ. ಹೋಲ್ ಮಾಡ್ಕೊಂಡು ಇವೆಲ್ಲ ರೆಡಿ ಮಾಡ್ಕೊಂಡು ಹಾಕೋಣ ಬನ್ನಿ. ಒಂದು ಹಾಕೋ ತೋರಿಸ್ತೀನಿ ಅಷ್ಟೇ ನಾನು ನಿಮಗೆ, ಎಲ್ಲ ಹಾಕಲ್ಲ. ಅಂದರೆ ಫಸ್ಟ್ ಟ್ರೈ ಅಲ್ವಾ, ಮೊದಲನೇ ಸರಿ ನಾನು ಹಾಕ್ತಾ ಇರೋದು. ಹಾಕ್ಬೋದು ನೋಡೋಣ. ಫಸ್ಟ್ ಗೇರ್ಗೆ ಹಾಕ್ಕೊಂಡು ಗಾಡಿ.
ನೋಡಿ ಎಷ್ಟು ದೊಡ್ಡ ಗುಳ್ಳಮಟ್ಟೆ ಆಗಿಬಿಟ್ಟಿದೆ. ಅಂದರೆ ಫಸ್ಟೇ ಒಂದು ಸಲ ಹಾಕಿದಾರಲ್ಲ ಅದರಿಂದ ಈಸಿಯಾಗಿ ಹೊರಟಾಯ್ತು ಕಾಯಿಸೋದು. ಬನ್ನೀಗ ಫಸ್ಟ್ ಒಂದೊಂದು ಕಿತ್ಕೊಂಡು ಹಾಕೋಣ. ಅಂದರೆ ನಾವು ಪಂಚರ್ ಶಾಪಲ್ಲೆಲ್ಲ ನೋಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಈಸಿ ಅನ್ನಿಸ್ತೈತೆ, ಹೆಂಗೆ ಕಷ್ಟ ಅನ್ನಿಸ್ತಾಯಿಲ್ಲ. ಇದನ್ನು ಕಿತ್ಕೊಂಡು ಇದ್ರ ಮಧ್ಯಕ್ಕೆ ಹಾಕೋದು. ಕರೆಕ್ಟಾಗಿ ಸೆಂಟ್ರಿಗೆ ಹಾಕ್ಬೇಕು ಅನ್ಸುತ್ತೆ. ಇದನ್ನು ಒಂಚೂರು ಇಲ್ಲಿಗೆ ಹಾಕ್ಬೇಕೇನೋ, ಇದು ಹೋಲಾಗಿಲ್ಲಲ್ಲ ಪಿನ್ನಲ್ಲಿ ಇಟ್ಟು. ಹಾಗಾಗಿ ಓಪನ್ ಆಯಿತು. ಇದನ್ನು ಸ್ವಲ್ಪ ಹಾಕೋಣ. ಅಂದರೆ ಇದು ಹಾಕೊಳ್ಳೋ ಟೈಟಾಗಿ ಕಚ್ಕೊಳುತ್ತೆ ಅಂತ ಅನಿಸುತ್ತೆ. ಈಗ ಅವಾಗ ಹಳೆವೆಲ್ಲ ಆಗೋವಲ್ಲ ಆ ರೀತಿಯಲ್ಲಿ ಆಗಲ್ಲ ಅಂತ ಅನ್ನಿಸ್ತೈತೆ. ಹಾಕ್ಬಿಟ್ಟು ಹಾಕೋಣ. ಇದೊಂದು ಗೈಸ್ ಸರಿ ದೊಡ್ಡದೇ ಆಗೈತೆ ಅಂತ ಅನಿಸ್ತು. ಓಲ್ ರೀತಿ ಎಲ್ಲ ಹೋಗ್ಬಿಟ್ಟೈತೆ. ಗೈಸ್ ನೋಡಿ ಆಗ್ತೆ ಫೈನಲಿ. ನೀರು ಬಿಟ್ಟು ನೋಡೋಣ ಇವಾಗಲೂ ಲೀಕ್ ಆಗ್ತಾಯಿದೆ ಅಂತ. ಗೈಸ್ ಆಗ್ತಾಯಿಲ್ಲ ನೋಡ್ರಿ ಇವಾಗ. ಅಂತಂದರೆ ದೊಡ್ಡದಾಗ್ಬಿಟ್ಟೈತೆ ಪಂಚರ್ ಇದು ಸ್ವಲ್ಪ. ಅಂದರೆ ತೂತ ಇಟ್ಟಿನೇ ದೊಡ್ಡದಾಗ್ಬಿಟ್ಟೈತೆ. ಅಂದರೆ ಸೆಕೆಂಡ್ ಪಂಚರ್ ಬಲ್ವಾ, ಅದಕ್ಕೋಸ್ಕರ ಆಯ್ತು ನೋಡಬೇಕು. ಇದೊಂದು ಸಲ ನೋಡೋದಷ್ಟೇ ಗೈಸ್, ಆಮೇಲೆ ಟೈರೇ ಚೇಂಜ್ ಮಾಡೋದು. ಸಕ್ಸಸ್ಫುಲಿ ಆಗಿದೆ. ಬಟ್ ಈ ಚಾಕು ನಾನು ಕಟ್ ಮಾಡಲಾ ಬೇಡವಾ ಡೌಟಲ್ಲಿ ಇದೆಯಲ್ಲ ನನಗೆ. ಒಟ್ಟಿನಲ್ಲಿ ಕಟ್ ಮಾಡೋಕ್ಕೆ ಕೊಟ್ಟಿರೋದು ಇದು. ನೋಡಿ ಕಟ್ ಮಾಡಿದೆ ಇವಾಗ. ಈಗ ಒಂದು ಸಲ ನೀರು ಹಾಕಿ ನೋಡೋಣ. ಬರ್ತಾಯಿಲ್ಲ ಗೈಸ್. ಗೈಸ್ ನೋಡ್ರಿ ಆಯಿತು. ಇದನ್ನು ಕಟ್ ಮಾಡ್ಬೋದು ನೀಟಾಗಿ. ಚೂರಿದ್ರೆ ಏನಾಗಲ್ಲ. ಮಳೆ ಬೇರೆ ಬಂತು ಗೈಸ್. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಪಂಚರ್ ಕಿಟ್ ಬೇಕು ಅಂತಂದರೆ ತರಿಸ್ಕೊಳ್ಳಿ. ಅಂತಂದರೆ ಆಚೆ ಹಾಕ್ಸ್ಕೊಳ್ಳೋದಕ್ಕಿಂತ ನಾವೇ ಆರಾಮಾಗಿ ಈಸಿಯಾಗಿ ಹಾಕೊಬೋದು. ಅಂತಂದರೆ ಪೆಟ್ರೋಲ್ ಬಂಕ್ಗೆ ಹೋದರೆ ನಮಗೆ ಏರ್ ಇಟ್ಕೊಡ್ತಾರೆ ಆರಾಮಾಗಿ. ಅಂದರೆ ಪೆಟ್ರೋಲ್ ಹಾಕ್ಸಿದ್ರೆ ಫ್ರೀಯಾಗಿ ಇಟ್ಕೊಡ್ತಾರೆ. ಬಟ್ ಪೆಟ್ರೋಲ್ ಹಾಕ್ಸಿಲ್ವ ನಾನು, ಅದಕ್ಕೋಸ್ಕರ ಏರ್ ಇಟ್ಕೊಳಕ್ಕೆ ಕೂಡ ಅಮೌಂಟ್ ಕೊಟ್ಟು ನಾನು ಇಟ್ಕೊಂಬಂದೆ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಳೆ ಬೇರೆ ಬಂತು. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.